ಮನೆಯಲ್ಲಿದ್ದ ಹುಡುಗರು ಕೂಡ ಅವರಿಗೆ ಪ್ರತ್ಯೇಕ ರೂಮು, ಬಾಗಿಲು ಹಾಕೊಂಡು ಓದುದು, ಬಾಗಿಲು ತೆಗೆಯುವ ಪ್ರಶ್ನೆನೇ ಇಲ್ಲ, ಊಟ ಹಸಿರಿಗೆ ಮಾತ್ರ ಬಂದ್ರೆ ಪುಣ್ಯ ಹೆತ್ತವರದು, ಅದಿಲ್ಲದೆ ಇದ್ರೆ ನಾನು ಯಾವಾಗ ಬೇಕಾದ್ರೂ ಊಟ ಮಾಡ್ತೇನೆ, ನೀವು ಊಟ ಮಾಡಿ ಅಂತ ದಬಾಯಿಸುವಿಕೆ. ಪುಸ್ತಕದೊಳಗೆ ಏನಿದೆ, ಏನು ಓದ್ತಾ ಇದ್ದಾರೆ, ಯಾವ ಪುಸ್ತಕ ಓದ್ತಾ ಇದ್ದಾರೆ ಅದನ್ನ ನೋಡುವ ವ್ಯವಧಾನ ಇಲ್ಲ. ಓದ್ತೇನೆ ಅಂತ ಹೇಳಿ ಮೊಬೈಲಲ್ಲಿ ಗೇಮ್ ಆಡ್ತಾ ಇದ್ದಾರೋ, ಮೊಬೈಲಲ್ಲಿ ಸಿನಿಮಾ ನೋಡ್ತಾ ಇದ್ದಾರೋ, ಮೊಬೈಲಲ್ಲಿ ನೋಡಬಾರದನ್ನು ನೋಡ್ತಾ ಇದ್ದಾರೋ ಅದರ ಬಗ್ಗೆ ಒಂದು ಕಣ್ಣಿಡುವಂತ ವ್ಯವಧಾನವು ಹೆತ್ತವರಿಗಿಲ್ಲ. ಬದುಕಿನ ಆವರಣವನ್ನ ಸೃಷ್ಟಿಸುವಲ್ಲಿ, ಸೃಜಿಸುವಲ್ಲಿ ಹೆತ್ತವರು ಎಲ್ಲೋ ಒಂದು ಕಡೆ ಢಾಳಾಗಿ ಸೋತಿರುವುದರ ಕಾರಣವೇ ಮಕ್ಕಳಿವತ್ತು ಅನಾಥರಾಗಿದ್ದಾರೆ, ಅನಾದ್ರರಾಗಿದ್ದಾರೆ. ಅವರು ಬೇಕಾಬಿಟ್ಟಿ ಅವರ ಬದುಕನ್ನ ಅವರು ಕಟ್ಟಿಕೊಳ್ಳುವುದಕ್ಕೆ ಸಾಧ್ಯವಾಗಿದೆ. ಆ ಮೊಬೈಲ್ ಯಾವ ರೀತಿ ಬಳಕೆ ಆಗ್ತಾ ಇದೆ ಅಂತ ನೋಡುವ ವ್ಯವಧಾನ ನಿಮಗಿಲ್ಲದೆ ಇದ್ರೆ, ಕೊಟ್ಟ ವಸ್ತು ಮಕ್ಕಳ ಕೈಯಲ್ಲಿ ಯಾವ ರೀತಿ ಬಳಕೆ ಆಗ್ತಾ ಇದೆ, ದುರ್ಬಳಕೆ ಆಗ್ತಾ ಇದೆಯೋ, ಏನಾಗ್ತಾ ಇದೆ, ಅನಾಹುತಕ್ಕೆ ಆಹ್ವಾನ ಕೊಡ್ತಾ ಇದ್ದಾರೋ ಏನು, ಅದನ್ನು ಯೋಚನೆ ಮಾಡುವ ವ್ಯವಧಾನ ಇಲ್ಲದೆ ಇದ್ರೆ ಯಾಕೆ ಕೊಡ್ತೀರಿ? ಅವನ ಬ್ಯಾಗ್ ಚೆಕ್ ಮಾಡೋದಿಲ್ಲ ನಾವು, ಅವನ ಬಾಯಿ ವಾಸನೆ ನೋಡೋದಿಲ್ಲ, ಅವನ ಶರ್ಟಿನಲ್ಲಿ ಯಾವ ಸ್ಮೆಲ್ ಇದೆ ಅಂತ ನೋಡೋದಿಲ್ಲ, ಅವನ ರೂಮನ್ನ ಹೋಗಿ ಚೆಕ್ ಮಾಡೋದಿಲ್ಲ. ಅವನು ಅವಳು ಎರಡು ಒಂದೇ. ನಮಸ್ತೆ, ಬಿ ಗಣಪತಿ ಚಾನಲ್ಗೆ ಸ್ವಾಗತ. ಶಾಲಾ ಕಾಲೇಜುಗಳಲ್ಲಿ ಮೊಬೈಲ್ ಬಿಡಿ ಪುಸ್ತಕ ಹಿಡಿ ಅಭಿಯಾನಕ್ಕೆ ರಾಜ್ಯ ಸರ್ಕಾರದ ಶಿಕ್ಷಣ ಇಲಾಖೆ ಆದೇಶವನ್ನ ಕೊಟ್ಟಿದೆ. ಇದರ ಅರ್ಥ ಮಕ್ಕಳಲ್ಲಿ ಮೊಬೈಲ್ ಚಟ ಯಾವ ಹಂತಕ್ಕೆ ಹೋಗಿದೆ ಅನ್ನೋದನ್ನ ನೀವು ಗಮನಿಸಬಹುದು. ಅದೇ ವಿಷಯದ ಮೇಲೆ ಮಕ್ಕಳು, ಪರ್ಯಾಯವಾಗಿ ಪಾಲಕರು ಅದನ್ನ ಇಡೀಯದಾಗಿ ಗಮನಿಸಿದಾಗ ಸಮಾಜ, ಸಂಸ್ಕೃತಿ, ಸಂಸ್ಕಾರ ಎಲ್ಲವೂ ಯಾವ ಹಂತಕ್ಕೆ ಒಂದು ದುರ್ಭಿಕ್ಷ ಯೋಗಕ್ಕೆ, ದುರಂತಕ್ಕೆ ತುತ್ತಾಗಿದೆ ಅನ್ನೋದನ್ನ ಮಗ್ಗಿ ಪುಸ್ತಕ ಅನ್ನುವ ಕನ್ನಡ ಸಿನಿಮಾವನ್ನ ನೋಡಿದ್ರೆ ನಿಮಗೆ ಪ್ರತ್ಯಕ್ಷವಾಗಿ ಇವತ್ತು ಸಮಾಜದಲ್ಲಿ ಈ ಮೊಬೈಲ್ ಎಂಬ ರಾಕ್ಷಸನ ಕಬಂಧ ಬಾಹುವಿನಲ್ಲಿ ಸಿಕ್ಕಿದಂತ ಯುವ ತಲೆಮಾರು, ಹಸುಳೆಗಳು, ಮಕ್ಕಳು, ಇವರೆಲ್ಲರ ಕತೆ ಏನಾಗಿದೆ, ಏನಾಗ್ತಾ ಇದೆ ಅನ್ನುವ ರೌರವ ನರಕದ ಒಂದು ಪ್ರತ್ಯಕ್ಷ ದರ್ಶನ ಆಗತ್ತೆ. ಈ ಮೊಬೈಲ್ ಅನ್ನುವಂಥದ್ದು ಇವತ್ತಿನ ಮಕ್ಕಳ ಮನಸ್ಸನ್ನು ಮತ್ತೆ ಅವರ ಒಳಗಿನ ಇಡಿಯದಾದ ವ್ಯಕ್ತಿತ್ವವನ್ನು, ಆತ್ಮವಿಶ್ವಾಸವನ್ನು ಎಲ್ಲವನ್ನು ಏಕಕಾಲದಲ್ಲಿ ಆಹುತಿ ತೆಗೆದುಕೊಳ್ತಾ ಇದೆ. ಎರಡು ಘಟನೆಗಳನ್ನ ನಿಮ್ಮ ಎದುರು ಇಟ್ಟು ನಮ್ಮ ಯುವ ತಲೆಮಾರು ಯಾಕೆ ಹೀಗಾಗ್ತಾ ಇದೆ, ಇದಕ್ಕೆ ಕಾರಣ ಏನು? ಹೆತ್ತವರೋ, ಶಾಲಾ ವಾತಾವರಣವೋ, ಹರಕೆ ದೇವರಿಗೆ ಮರದ ಗಂಟೆ ಅಂತ ಪಾಠ ಮಾಡುವಂತ ಶಿಕ್ಷಕರೋ, ಕೇವಲ ಮಾರ್ಕ್ಸ್ ತೆಗೆಯುವುದಷ್ಟೇ ಶಾಲಾ ಶಿಕ್ಷಣದ ಧ್ಯೇಯ, ಉದ್ದೇಶ, ಗುರಿ, 100ಕ್ಕೆ 100, 625ಕ್ಕೆ 625, ನಮ್ಮ ಶಾಲೆಯಲ್ಲಿ ಇಷ್ಟು ಹುಡುಗರು, ಇಷ್ಟು ಹುಡುಗಿಯರು ಈ ತರದ ಅಂಕಗಳನ್ನ ಗಳಿಸಿದ್ದಾರೆ ಅಂತ ಶಾಲೆ ಎದುರು ಬೋರ್ಡ್ ಹಾಕಿ ಮುಂದಿನ ವರ್ಷಕ್ಕೆ ಹೆಚ್ಚು ಮಕ್ಕಳನ್ನ ಆಕರ್ಷಿಸುವ ವ್ಯವಹಾರ ಮತ್ತು ದಂಧೆಗೆ ಇಳಿದಂತ ಶಾಲೆಗಳು ಕಾರಣವೋ? ಯಾರು ಕಾರಣ? ಇವೆಲ್ಲವನ್ನ ಚರ್ಚಿಸೋಣ. ಇಲ್ಲಿಯವರೆಗೆ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ಬೆಂಗಾವಲಾಗಿ. ಘಟನೆ 1, ಶಾಲೆಯಲ್ಲಿ ಬ್ಲೇಡಿನಿಂದ ಒಂದೇ ರೀತಿ ಮಣಿಗಂಟನ್ನ ಕೊಯ್ದುಕೊಂಡಂತ 35 ಮಕ್ಕಳ ಆಘಾತಕಾರಿ ಘಟನೆ. ಇದು ಛತ್ತೀಸ್ಗಢದಲ್ಲಿ ನಡೆದಿದೆ. ಸ್ವಲ್ಪ ತಡವಾಗಿ ಬೆಳಕಿಗೆ ಬಂದಿದೆ. ಇಲ್ಲಿನ ಶಾಲೆಯೊಂದರಲ್ಲಿ 35 ಮಕ್ಕಳು ಬ್ಲೇಡ್ನಿಂದ ಕೈ ಕೊಯ್ದುಕೊಂಡ ಘಟನೆ ಆಘಾತಕಾರಿಯಾಗಿ ಪೋಷಕರನ್ನು, ಶಿಕ್ಷಕರನ್ನು ಮತ್ತು ಸುತ್ತಮುತ್ತಲಿನ ಸಮಾಜವನ್ನು ಬೆಕ್ಕಸ ಬೆರಗಾಗಿಸಿದೆ, ಆಘಾತಗೊಳಿಸಿದೆ. 6ರಿಂದ 8ನೇ ತರಗತಿ ವಿದ್ಯಾರ್ಥಿಗಳು ಒಬ್ಬರನ್ನೊಬ್ಬರು ನೋಡಿ 1 ತಿಂಗಳ ಅವಧಿಯಲ್ಲಿ ಈ ರೀತಿಯ ಒಂದು ಕೆಲಸವನ್ನ 35 ಮಕ್ಕಳು ಮಾಡಿಕೊಂಡಿದ್ದಾರೆ. ಇದಕ್ಕೆ ಕಾರಣ ಇನ್ನೂವರೆಗೂ ಬಹಳ ನಿಖರವಾಗಿ ಏನೋ ಗೊತ್ತಾಗಿಲ್ಲ. ಆದರೆ ಬಹುತೇಕವಾಗಿ ಒಂದೋ ಆನ್ಲೈನ್ ಗೇಮ್, ಇಲ್ಲ ಅವರು ಮಾದಕ ವಸ್ತು ವ್ಯಸನಕ್ಕೆ ಬಲಿಯಾಗಿ ಈ ರೀತಿಯ
ಒಂದು ದುರ್ಘಟನೆಯನ್ನ ಸ್ವತಃ ಮಾಡಿಕೊಂಡಿರಬಹುದು ಅನ್ನುವಂಥ ಶಂಕೆ ವ್ಯಕ್ತವಾಗಿದೆ. ಇತ್ತೀಚೆಗೆ ಕೊರಿಯನ್ ಗೇಮ್ ಚಟಕ್ಕೆ ಬಿದ್ದು ಗಾಜಿಯಾಬಾದ್ನಲ್ಲಿ 3 ಸಹೋದರಿಯರು ಏಕಕಾಲದಲ್ಲಿ ಆತ್ಮಹತ್ಯೆ ಮಾಡಿಕೊಂಡದ್ದನ್ನ ನೀವು ಗಮನಿಸಿರ್ತೀರಿ. ಹಾಗಾಗಿ ಈ 35 ಜನ ಕೈ ಕೊಯ್ದುಕೊಂಡಂತದ್ದು ಬ್ಲೇಡ್ನಿಂದ ಪ್ರಾಯಶಃ ಅದು ಒಂದು ಈ ಕೊರಿಯನ್ ಗೇಮ್ ರೀತಿಯ ಗೇಮ್ ಆಟಕ್ಕೆ, ಅದರ ಚಟಕ್ಕೆ ಬಲಿಯಾಗಿ ಮಾಡಿಕೊಂಡಿರಬಹುದು, ಅಥವಾ ಮಾದಕ ವಸ್ತುಗಳ ಚಟಕ್ಕೆ ಬಲಿಯಾಗಿ ಈ ರೀತಿಯ ದುರ್ಘಟನೆಯಲ್ಲಿ ಅವರು ಪಾಲ್ಗೊಂಡಿರಬಹುದು ಅಂತಲೂ ಅನ್ನಿಸ್ತಾ ಇದೆ. ಮಕ್ಕಳ ಮಣಿಕಟ್ಟಿನಲ್ಲಿ ಗಾಯ ಕಂಡ ಪಾಲಕರು ಶಿಕ್ಷಕರ ಗಮನಕ್ಕೆ ತಂದಿದ್ದು ಶಾಲೆಯ ನಿರ್ಲಕ್ಷ್ಯದ ಬಗ್ಗೆ ಪಾಲಕರ ಆಕ್ರೋಶ ಸಿಡಿಲಾಘಾತವಾಗಿ ಅಪ್ಪಳಿಸಿದೆ. ಡ್ರಗ್ಸ್ ಚಟಕ್ಕೆ ಬಿದ್ದು ಅಥವಾ ಆನ್ಲೈನ್ ಗೇಮ್ಗಳಲ್ಲಿ ಅದರ ಚಟಕ್ಕೆ ಬಿದ್ದು ಮಕ್ಕಳು ಹೀಗೆ ಮಾಡಿಕೊಂಡಿರಬಹುದು ಎಂಬ ಶಂಕೆ ವ್ಯಕ್ತವಾಗುತ್ತಿದ್ದರೂ ಇದರ ಬಗ್ಗೆ ವಿಚಾರಣೆ ನಡೆಯುತ್ತಿದೆ. ಮಕ್ಕಳನ್ನ ವಿಚಾರಿಸಿದಾಗ ಒಬ್ಬರಿಗೊಬ್ಬರು ನೋಡಿ ನಾವಿದನ್ನ ಮಾಡ್ಕೊಂಡೆವು ಅಂತ ಹೇಳಿದ್ದಾರೆ. ಇನ್ನೊಂದು ಘಟನೆ ಕರ್ನಾಟಕದಿಂದ. ಅಂದ್ರೆ ಇವತ್ತು ನಮ್ಮ ಮಕ್ಕಳು ನಾಳಿನ ಭವಿಷ್ಯ, ನಾಳಿನ ನಾಗರಿಕರು, ನಾಳಿನ ದೇಶದ ಬೆನ್ನೆಲುಬು ಅಂತ ನಾವೇನು ಕರಿತೇವೆ, ಅಂತ ಶಾಲಾ ಕಾಲೇಜಿನ ಮಕ್ಕಳು ಯಾವ ಒಂದು ಹಂತಕ್ಕೆ ಇವತ್ತು ಬರ್ತಾ ಇದ್ದಾರೆ. ಬೀಡಿ, ಸಿಗರೇಟು, ಮದ್ಯ, ಡ್ರಗ್ಸು, ಮೊಬೈಲು, ಅದರ ಮಧ್ಯೆ ಟೀನೇಜ್ ಲವ್, ಅದರ ಅತಿರೇಕಕ್ಕೆ ಹೋಗಿ ದೈಹಿಕ ಸಂಪರ್ಕ, ಅಪ್ರಾಪ್ತರ ಅಥವಾ ಅಪ್ರಾಪ್ತ ಮಕ್ಕಳ ಒಂದು ಗರ್ಭ ಧರಿಸಿರುವಂಥ ದುರಂತದ ಘಟನೆಗಳು ಇವೆಲ್ಲವೂ ವರದಿ ಆಗ್ತಾ ಇದೆ. ಅದಕ್ಕೆ ಇನ್ನೊಂದು ಸಾಕ್ಷಿ ಮಕ್ಕಳ ಆಟಿಟ್ಯೂಡ್ ಯಾವ ರೀತಿ ಬದಲಾಗ್ತಾ ಇದೆ. ಕಲಬುರಗಿಯಲ್ಲಿ ಪರೀಕ್ಷೆ ವೇಳೆ ನಕಲು ಮಾಡ್ತಾ ಇದ್ದಂಥ ಹುಡುಗನನ್ನ ಹಿಡಿದ ಪರೀಕ್ಷಾ ಮೇಲ್ವಿಚಾರಕರ ಮೇಲೇನೆ ವಿದ್ಯಾರ್ಥಿ ಹಲ್ಲೆ ಮಾಡಿದಂಥ ಘಟನೆ ವರದಿಯಾಗಿದೆ. ಡಾಕ್ಟರ್ ಮಾಲಕರೆಡ್ಡಿ ಹೋಮಿಯೋಪತಿಕ್ ಮೆಡಿಕಲ್ ಕಾಲೇಜಿನಲ್ಲಿ ಈ ಘಟನೆ ನಡೆದಿದೆ. ಹೋಮಿಯೋಪತಿಕ್ ಮಟೇರಿಯಾ ಮೆಡಿಕಾ ಅನ್ನುವಂಥ ಸಬ್ಜೆಕ್ಟಿನ ಮೇಲೆ ಆಂತರಿಕ ಪರೀಕ್ಷೆ ನಡೆಸ್ತಾ ಇದ್ರು. ಆ ಹೊತ್ತಿನಲ್ಲಿ ಶಹಬಾಜ್ ಅನ್ನುವಂಥ ಹುಡುಗ ಮೊಬೈಲ್ ಬಳಸಿ ನಕಲು ಮಾಡ್ತಾ ಇದ್ದ. ಈ ವೇಳೆ ಸಹಾಯಕ ಪ್ರಾಧ್ಯಾಪಕರಾದಂಥ ಡಾಕ್ಟರ್ ಶಿವರಾಜ್ ಕುಮಾರ್ ವಿದ್ಯಾರ್ಥಿಯನ್ನ ಪ್ರಶ್ನಿಸಿ ಉತ್ತರ ಪತ್ರಿಕೆ ಪಡೆದು ತರಗತಿಯಿಂದ ಹೊರ ಹೋಗುವಂತೆ ಸೂಚಿಸಿದ್ದಾರೆ. ಇದರಿಂದ ಕೋಪಗೊಂಡಂತ ಹುಡುಗ ಶಹಬಾಜ್ ಸಹಾಯಕ ಪ್ರಾಧ್ಯಾಪಕರ ಮೇಲೆ ತೀವ್ರವಾಗಿ ಹಲ್ಲೆಯನ್ನ ನಡೆಸಿದ್ದಾನೆ. ಪುಣ್ಯಕ್ಕೆ ಇದು CCTVಯಲ್ಲಿ ದಾಖಲಾಗಿದೆ. ಶಾಲೆಯ ಆಡಳಿತ ಮಂಡಳಿ ಪಾಲಕರನ್ನ ಕರೆಸಿ ಮಾತಾಡಿ ಅವನ ಮೇಲೆ ಕ್ರಮ ತೆಗೆದುಕೊಂಡಿದೆ. ಮುಂದಿನ ಯಾವುದೇ ಪರೀಕ್ಷೆಗಳಿಗೂ ಕೂಡ ಅವನು ಕೂತ್ಕೊಳ್ಳದಂತೆ ನಿಷೇಧವನ್ನ ಹೇರಿದೆ. ಈ ರೀತಿ ಹುಡುಕ್ತಾ ಹೋದರೆ ನಿಮಗೆ ತುಂಬಾ ಘಟನೆಗಳು ಸಿಗ್ತವೆ. ಇದನ್ನ ಒಂದು ಪ್ರಾತಿನಿಧಿಕವಾಗಿ ಇಟ್ಕೊಂಡು ನಮ್ಮ ಮಕ್ಕಳು ಯಾಕೆ ಹೀಗಾಗ್ತಾ ಇದ್ದಾರೆ, ಒಂದು ನಾವು ಪ್ರತಿಷ್ಠಿತ ಶಾಲೆಗಳಿಗೆ ಕಳಿಸಿದ್ರಾಯ್ತು ಅಥವಾ ರೆಸಿಡೆನ್ಷಿಯಲ್ ಸ್ಕೂಲಿಗೆ ಹಾಕಿದ್ರಾಯ್ತು, ಆ ಮಕ್ಕಳಿಗೆ ಬೇಕಾದಂತ ಏನೇನು ಶಾಲಾ ಕಾಲೇಜುಗಳಿನ ಅಗತ್ಯ ಇದೆ, ರಜಾ ದಿನಗಳಲ್ಲಿ ಅವನಿಗೆ ಖರ್ಚಿಗೆ ದುಡ್ಡು, ಬಳಸಲಿಕ್ಕೆ ಮೊಬೈಲು, ಎಲ್ಲ ಸ್ವಾತಂತ್ರ್ಯವನ್ನ ಕೊಟ್ಟು ಮಗನೇ ಮಗಳೇ ಓದಿ ಚೆನ್ನಾಗಿ ಮಾರ್ಕ್ ತಗೊಳ್ಳಿ ಅನ್ನುವಂಥದ್ದಷ್ಟಕ್ಕೆ ನಮ್ಮದು ಸೀಮಿತ ಆಗಿದೆ ಹೊರತು ಮನೆಯಲ್ಲಿದ್ದ ಹುಡುಗರು ಕೂಡ ಅವರಿಗೆ ಪ್ರತ್ಯೇಕ ರೂಮು, ಬಾಗಿಲು ಹಾಕೊಂಡು ಓದುದು, ಬಾಗಿಲು ತೆಗೆಯುವ ಪ್ರಶ್ನೆನೇ ಇಲ್ಲ, ಊಟ ಹಸಿರಿಗೆ ಮಾತ್ರ ಬಂದ್ರೆ ಪುಣ್ಯ ಹೆತ್ತವರದು, ಅದಿಲ್ಲದೆ ಇದ್ರೆ ನಾನು ಯಾವಾಗ ಬೇಕಾದ್ರೂ ಊಟ ಮಾಡ್ತೇನೆ ನೀವು ಊಟ ಮಾಡಿ ಅಂತ ದಬಾಯಿಸುವಿಕೆ, ಈ ರೀತಿಯ ಮಕ್ಕಳ ಒಟ್ಟು ಪರಿವರ್ತಿತ ಆಟಿಟ್ಯೂಡ್ ಅನ್ನ ಗಮನಿಸಿದರೆ ಇದಕ್ಕೆ ಮಕ್ಕಳು ಕಾರಣರೋ ಹೆತ್ತವರು ಕಾರಣರೋ? ಒಂದು ಯಾವುದೇ ಕುಟುಂಬ ಇವತ್ತು ಅವಿಭಕ್ತ ಕುಟುಂಬವಾಗಿ ಉಳಿದಿಲ್ಲ. ಮೈಕ್ರೋ ಫ್ಯಾಮಿಲಿ, ತಂದೆ ತಾಯಿ ಇಬ್ರು ಕೆಲಸಕ್ಕೆ ಹೋಗ್ತಾರೆ, ಬೀಗವನ್ನ ಕೊಟ್ಟಿರ್ತಾರೆ, 2-3 ಗಂಟೆಗೋ ಮಗು ಮನೆಗೆ ಬರುತ್ತೆ, ಒಂಟಿಯಾಗಿ ಮನೆ ಬಾಗಿಲನ್ನು ತೆಗೆದು ಒಳಗೆ ಬರುವಂಥದ್ದು ಅಥವಾ ಕೆಲಸದ ಆಳುಗಳ ಮಧ್ಯೆ ಬೆಳೆಯುವಂಥದ್ದು, ಸಂಜೆ 6-7 ಗಂಟೆಗೆ ಪಾಲಕರು ಬರುವಲ್ಲಿವರೆಗೆ ಮಧ್ಯದಲ್ಲಾದರೆ ಇವರು ಟ್ಯೂಷನ್ನು ಇತ್ಯಾದಿ ಹೋಗಿ ಬರುವಂಥದ್ದು, ಟ್ಯೂಷನ್ಗೆ ಹೋಗ್ತಾನೆ ಅಂತ ಎಲ್ಲಿ ಹೋಗ್ತಾರೆ ಅಂತ ಒಂದು ಕಣ್ಗಾವಲನ್ನ ಇಡುವ ಪದ್ಧತಿಗೂ ಇಲ್ಲಿ ಜನವೂ ಇಲ್ಲ, ಪುರುಸೊತ್ತು ಇಲ್ಲ. ಅವರು ಓದ್ತಾ ಇದ್ದೇನೆ, ಎಸ್ ಓದ್ತಾ ಇದ್ದಾರೆ, ಪುಸ್ತಕದೊಳಗೆ ಏನಿದೆ, ಏನು ಓದ್ತಾ ಇದ್ದಾರೆ,
ಯಾವ ಪುಸ್ತಕ ಓದ್ತಾ ಇದ್ದಾರೆ ಅದನ್ನ ನೋಡುವ ವ್ಯವಧಾನ ಇಲ್ಲ. ಓದ್ತೇನೆ ಅಂತ ಹೇಳಿ ಮೊಬೈಲಲ್ಲಿ ಗೇಮ್ ಆಡ್ತಾ ಇದ್ದಾರೋ, ಮೊಬೈಲಲ್ಲಿ ಸಿನಿಮಾ ನೋಡ್ತಾ ಇದ್ದಾರೋ, ಮೊಬೈಲಲ್ಲಿ ನೋಡಬಾರದನ್ನು ನೋಡ್ತಾ ಇದ್ದಾರೋ ಅದರ ಬಗ್ಗೆ ಒಂದು ಕಣ್ಣಿಡುವಂತ ವ್ಯವಧಾನವು ಹೆತ್ತವರಿಗಿಲ್ಲ. ಇವತ್ತು ಹೆತ್ತವರಿಗೇನು, ಮಗ ಸ್ಕೂಟ್ರಲ್ಲಿ ಹೋಗ್ಬೇಕೋ ಅಥವಾ ಕಾರಲ್ಲಿ ಕಳಿಸ್ಬೇಕೋ, ಮಗನಿಗೆ ಯಾವ್ಯಾವ ಗಜೆಟ್ಗಳು ಬೇಕು, ಐಫೋನ್ ಅನ್ನೇ ಕೊಡಿಸುವ, ಪಕ್ಕದ ಮನೆ ಹುಡುಗ ಐಫೋನ್ ಅನ್ನೇ ತಗೊಂಡು ಹೋಗ್ತಾನೆ. ಈ ರೀತಿಯ ಕಾಂಪಿಟೇಟಿವ್ ಆದಂತ ಮೆಟೀರಿಯಲಿಸ್ಟಿಕ್ ಆದಂತ ಒಂದು ದೃಷ್ಟಿಕೋನದಲ್ಲಿ ಮಕ್ಕಳನ್ನ ಬೆಳೆಸ್ತಾ ಇರುವಂತ ಪಾಲಕರು ಮಕ್ಕಳಿಗೆ ಕೊನೆಗೂ ಸಂಸ್ಕಾರವನ್ನು, ಸದ್ವಿಚಾರಗಳನ್ನು, ಸನ್ನಡತೆಗಳನ್ನು, ಈ ವಯಸ್ಸಲ್ಲಿ ನಾನು ಮಾಡಬೇಕಾದಂತ ಕರ್ತವ್ಯ ಏನು, ನಾನು ಈ ವಯಸ್ಸನ್ನ ಯಾವುದಕ್ಕಾಗಿ ಬಳಸಬೇಕು, ಮೋಜು ಮಸ್ತಿ ಚಟ ಇದಕ್ಕಾಗಿ ಮೀಸಲಾಗಿಡಬೇಕೋ ಅಥವಾ ನಾನು ಶಿಕ್ಷಣವನ್ನ ಕಲಿತು ಆ ಶಿಕ್ಷಣದ ಮೂಲಕ ಬದುಕನ್ನ ಗೆದ್ದು ಆ ಗೆದ್ದ ಬದುಕಿನಲ್ಲಿ ನಾನು ಯಾವ ರೀತಿಯೂ ಬದುಕನ್ನ ಕಟ್ಟಿಕೊಳ್ಳಬಹುದು, ಸಂಭ್ರಮಿಸಬಹುದು, ಮಜಾ ಮಾಡಬಹುದು, ಏನನ್ನಾದ್ರೂ ಮಾಡಬಹುದು. ಈ ರೀತಿಯ ಒಂದು ಬದುಕನ ಆವರಣವನ್ನ ಸೃಷ್ಟಿಸುವಲ್ಲಿ, ಸೃಜಿಸುವಲ್ಲಿ ಹೆತ್ತವರು ಎಲ್ಲೋ ಒಂದು ಕಡೆ ಢಾಳಾಗಿ ಸೋತಿರುವುದರ ಕಾರಣವೇ ಮಕ್ಕಳಿವತ್ತು ಅನಾಥರಾಗಿದ್ದಾರೆ, ಅನಾದ್ರರಾಗಿದ್ದಾರೆ. ಅವರು ಬೇಕಾಬಿಟ್ಟಿ ಅವರ ಬದುಕನ್ನ ಅವರು ಕಟ್ಟಿಕೊಳ್ಳುವುದಕ್ಕೆ ಸಾಧ್ಯವಾಗಿದೆ. ಶಿಕ್ಷಕರು ಗುರುಭ್ಯೋ ನಮಃ ಅಂತಿದ್ದೆವು, ಅದು ಇಲ್ಲ. ತಂದೆ ತಾಯಿ ಇವತ್ತು ಅವರು ಹೇಳಿದಾಗೆ ಕುಡಿದ್ರೆ ಬಚಾವು, ಅದಲ್ಲದೆ ಇದ್ರೆ ಅವರು ತಂದೆ ತಾಯಿಯನ್ನು ಕೊಲೆ ಮಾಡ್ಲಿಕ್ಕೆ ಸಿದ್ಧರಾಗಿರ್ತಾರೆ. ಇತ್ತೀಚೆಗೆ ಬೆಂಗಳೂರಲ್ಲಿ 2 ಘಟನೆ ಅಂತದ್ದು ನಡೆದಿದೆ. ಅವರಿಗೆ ಬೇಕಾದಂತ ಗಜೆಟ್ಗಳನ್ನು ಕೊಟ್ಟಿಲ್ಲ, ಅವರಿಗೆ ಬೇಕಾದಂತದಕ್ಕೆ ದುಡ್ಡು ಕೊಟ್ಟಿಲ್ಲ, ಆದ್ರಿಂದ ಹೆತ್ತವರನ್ನೇ ಕೊಲೆ ಮಾಡಿದ್ದಾರೆ ಅಥವಾ ಅವರೇ ಆತ್ಮಹತ್ಯೆ ಮಾಡ್ಕೊಳ್ತಾರೆ. 2ರಲ್ಲಿ 1. ಶಾಲೆಗೆ ಹೋಗುವ ಮಕ್ಕಳಿಗೆ ಮೊಬೈಲ್ನ ಅವಶ್ಯಕತೆ ಏನಿದೆ? ಆನ್ಲೈನ್ ಕ್ಲಾಸು ಕರೋನಾ ಸಂದರ್ಭದಲ್ಲಿ ಬಂತು, ಓಕೆ, ಆ ನಂತರ ಮೊಬೈಲ್ ಅನ್ನು ಯಾಕೆ ಕಂಟಿನ್ಯೂ ಮಾಡಿದ್ದೀರಿ? ಯಾಕೆ ಮೊಬೈಲ್ ಅನ್ನ ಕಸಿದುಕೊಳ್ಳುವುದಿಲ್ಲ? ಆಮೇಲೆ ನಮ್ಮ ಹೆತ್ತವರು ಇವತ್ತು ಯುವ ತಲೆಮಾರು ಎಷ್ಟು ನಿರ್ಲಕ್ಷ್ಯದ ಪರಮಾವಧಿಗೆ ತಲುಪಿದೆ ಅಂತಂದ್ರೆ, ಹುಟ್ಟಿದ ಮಗು 6 ತಿಂಗಳ 8 ತಿಂಗಳ 1 ವರ್ಷಕ್ಕೆ ಬಂದ ಮಗುವಿನ ಕೈಯಲ್ಲಿ ಅದು ಅಳುತ್ತದೆ ಅನ್ನುವ ಕಾರಣಕ್ಕಾಗಿ ಅಥವಾ ಅದು ನಾವು ಹೇಳಿದಾಗೆ ಊಟ ಮಾಡುವಂತ ಒಂದು ಸಮಯವನ್ನ ಸರಿಯಾದ ರೀತಿಯಲ್ಲಿ ಸಹಕರಿಸುವುದಿಲ್ಲ ಅನ್ನುವ ಕಾರಣಕ್ಕಾಗಿ ಕೈಯಲ್ಲಿ ಮೊಬೈಲ್ ಕೊಟ್ಟು ಊಟ ಮಾಡಿಸುವಂಥದ್ದು, ಕೈಯಲ್ಲಿ ಮೊಬೈಲ್ ಕೊಟ್ಟು ತಮ್ಮ ಕೆಲಸವನ್ನ ಮಾಡುವಂಥದ್ದು. ಹೇಗಾದ್ರೂ ಆಗ್ಲಿ ಆ ಮಗು ಒಂದು ತಂಟೆ ತಕರಾರು ಇಲ್ದರೆ ಒಂದು ಕಡೆ ಶಿಲುಬೆ ಹಾಗೆ ಕೂತಿರ್ಲಿ ಅನ್ನುವಂತ ಈ ಹೆತ್ತವರ ಮನೋಭಾವ ಎಂತೆಂತ ಅವಘಡವನ್ನ ತರ್ತಾ ಇದೆ ಅನ್ನೋದಕ್ಕೆ ವೈದ್ಯಕೀಯ ಹಿನ್ನೆಲೆಯಲ್ಲಿ ಅದನ್ನು ಅಧ್ಯಯನ ಮಾಡಿದವರು ಇವತ್ತು ವಿಡಿಯೋದ ಮೂಲಕ ಮಾತಾಡ್ತಾ ಇರುವುದನ್ನು ಗ್ರಹಿಸಿದ್ರೆ ನೀವು ಬೆಚ್ಚುದಲ್ಲ, ಹೃದಯ ಒಡೆದು ಸಾಯ್ತೀರಿ. ನರ ದೌರ್ಬಲ್ಯ, ಮೆದುಳಿಗೆ ಆಗುವಂತ ಆಘಾತ, ಆ ಮೂಲಕ ಇಡೀ ಶರೀರ ನಿಷ್ಕ್ರಿಯಗೊಳ್ಳುವ ರೀತಿ, ಇಡೀ ಶರೀರ ಹೀಗೆ ಇಡೀ ಒಂದು ತಲ್ಲಣಗೊಳ್ಳುವ, ಯಾವ ಮೆಡಿಸಿನ್ಗೂ ಅದು ಒಗ್ಗದೆ ಬಗ್ಗದೆ ಕ್ರಾನಿಕಲ್ ಆಗಿ ಅದು ಮುಂದುವರಿಯುವಂತ ಸಾಧ್ಯತೆ, ಪಂಚೇಂದ್ರಿಯಗಳು ಸಂಪೂರ್ಣವಾಗಿ ತಮ್ಮ ಮೂಲ ಧಾತು ಮತ್ತು ಶಕ್ತಿಯನ್ನು ಕಳೆದುಕೊಳ್ಳುವಿಕೆ, ಮತಿಭ್ರಮಣೆ, ಪಾರ್ಶ್ವವಾಯು, ಯಾವ್ಯಾವ ರೀತಿಯ ಹೊಸ ಕೆಲವು ಕಾಯಿಲೆಗಳ ಹೆಸರೇಳಿಕೆ ನಮಗೆ ಬರುವುದಿಲ್ಲ. ಕಣ್ಣನ್ನು ಕಳ್ಕೊಳ್ಳುವುದಂತೂ ಸಹಜ, ಬ್ರೈನ್ ಹ್ಯಾಮರೇಜು ಅತಿ ಸಹಜ, ಹಾರ್ಟ್ ಅಟ್ಯಾಕು ಬಂದೇ ಬರ್ತದೆ. ಟೆನ್ಷನ್ನಿಂದ ಆಗಬಹುದಾದಂಥ ಎಲ್ಲ ಸಮಸ್ಯೆಗಳು, ಎಲ್ಲ ಸಾಧ್ಯತೆಗಳು ಈ ಮೊಬೈಲು ಇತ್ಯಾದಿ ತರ್ತದೆ. ಟೀನೇಜ್ ಲವರ್ಸು ಯಾವ ಲೆವೆಲ್ಗೆ? ಶಾಲೆಗಳಲ್ಲಿ ಶಿಕ್ಷಕರು ಇವತ್ತು ದಂಡಿಸುವಾಗಿಲ್ಲ, ಹೊಡೆವಾಗಿಲ್ಲ, ಹೊಡೆದ್ರೆ ಕಂಪ್ಲೇಂಟು, ಅವರು ಎಷ್ಟು ಪಾಠ ಮಾಡಬೇಕೋ ಪಾಠ, ಕೊನೆಗೆ ಪರೀಕ್ಷೆ ಮಾಡಬೇಕು ಪರೀಕ್ಷೆ, ಆ ಪರೀಕ್ಷೆಯಲ್ಲಿ ಎಷ್ಟರ ಮಟ್ಟಿಗೆ ಅಂಕ ಬಂತು ಅದರ ಮೇಲೆ ಶಿಕ್ಷಕರು, ಶಿಕ್ಷಣ ಸಂಸ್ಥೆ ಒಳ್ಳೆಯದು ಕೆಟ್ಟದ್ದು, ಬೆಸ್ಟು, ದಿ ಬೆಸ್ಟು, ಒನ್ ಆಫ್ ದ ಬೆಸ್ಟು, ಇದು ನಿರ್ಧಾರ ಆಗುವಂಥದ್ದು. ಸಂಸ್ಕಾರ ಕೊಡಬೇಕಾಗಿಲ್ಲ, ಶೀಲ ಗುಣ ಅವು ಬೇಕಾಗಿಲ್ಲ. ಮಕ್ಕಳು ಇವತ್ತು ನಾಟಕದ ಪಾತ್ರಧಾರಿಗಳಾಗಿದ್ದಾರೆ. ಶಾಲಾ ಕಾಲೇಜಿನ ಆವರಣದಲ್ಲಿ ಡ್ರಗ್ಸ್ಗಳು, ಬೀಡಿ, ಸಿಗರೇಟು, ಮದ್ಯ ಇವೆಲ್ಲವೂ ಸೇಲ್ ಆಗ್ತಾ ಇದೆ. ಬ್ರೌನ್ ಶುಗರು ಇದೆಲ್ಲ ಕೇಳಬೇಡಿ. ದುನಿಯಾ ವಿಜಯನ ಭೀಮಾ ಸಿನಿಮಾ ನೋಡ್ರೆ ಗೊತ್ತಾಗುತ್ತೆ ಇವತ್ತಿನ ಶಾಲಾ ಕಾಲೇಜುಗಳು, ಯುವ ತಲೆಮಾರು ಡ್ರಗ್ಸ್ಗಳಿಗೆ ಹೇಗೆ ಅಡಿಕ್ಟ್ ಆಗಿದೆ. ಅವನ ಬ್ಯಾಗ್ ಚೆಕ್ ಮಾಡೋದಿಲ್ಲ ನಾವು, ಅವನ ಬಾಯಿ ವಾಸನೆ ನೋಡೋದಿಲ್ಲ, ಅವನ ಶರ್ಟಿನಲ್ಲಿ ಯಾವ ಸ್ಮೆಲ್ ಇದೆ ಅಂತ ನೋಡೋದಿಲ್ಲ,
ಅವನ ರೂಮನ್ನ ಹೋಗಿ ಚೆಕ್ ಮಾಡೋದಿಲ್ಲ. ಅವನು ಅವಳು ಎರಡು ಒಂದೇ. ಇನ್ನು ನಮ್ಮ ಪರಂಪರೆ ಅಂತ ಬಂದ್ರೆ ಒಂದು ದೇವ್ರ ಪೂಜೆ, ಒಂದು ಭಜನೆ ಹೇಳುವಿಕೆ, ಒಂದು ನಮ್ಮ ರಾಮಾಯಣ ಮಹಾಭಾರತದ್ದು ಓದುವಿಕೆ, ಈ ರೀತಿಯದಕ್ಕೆ ಅಲ್ಲಿ ಹೆತ್ತವರಿಗೆ ಪುರುಸೊತ್ತಿಲ್ಲ. ಅವರು ಬೆಳಗ್ಗೆ ಎದ್ನೋ ಬಿದ್ನೋ ಅಂತ ಊಟ ಹಸಿರಿ ಕಟ್ಕೊಂಡು ಕೆಲಸಕ್ಕೆ ಹೋಗುವ ಗಡಿಬಿಡಿ, ಬರುವಾಗ ರಾತ್ರಿ ಸುಸ್ತು. ಇನ್ನೊಂದು ಕಡೆ ಅಜ್ಜ ಅಜ್ಜಿ, ನಮ್ಮ ಹೊಸ ತಲೆಮಾರಿನ ಗಂಡ ಹೆಂಡತಿಗೆ ಅಜ್ಜ ಅಜ್ಜಿ ಬೇಡವೇ ಬೇಡ. ಅವ್ರದ್ದೇನಿದ್ರು ಈಗ ಅನಾಥಾಶ್ರಮ, ಇಲ್ಲದೆ ಇದ್ರೆ 2-3 ಅಣ್ಣತಮ್ಮದಿಕ್ಕಳಿದ್ರೆ ನೀ ನೋಡು. ಅವರು ಮನೆಯಲ್ಲಿದ್ದು ಅನಾಥರು. ಇಂಥ ದುಸ್ಥಿತಿಯ ಕೌಟುಂಬಿಕವಾದಂಥ ಅಯೋಮಯ ಸ್ಥಿತಿ ಕೂಡ ನಮ್ಮ ಮಕ್ಕಳನ್ನ ಇಂಥ ದುರಂತಕ್ಕೆ ಈಡು ಮಾಡ್ತಾ ಇದೆ. ಶಿಕ್ಷಕರು ಅಂತಿಲ್ಲ, ಹೆತ್ತವರು ಅಂತಿಲ್ಲ, ಪಾಲಕರು ಅಂತಿಲ್ಲ, ಪೋಷಕರು ಅಂತಿಲ್ಲ, ಗೌರವ ಕೊಡಬೇಕು, ಗೌರವ ತೆಗೆದುಕೊಳ್ಬೇಕು ಅಂತಿಲ್ಲ. ನಯ ವಿನಯ ಸಾತ್ವಿಕತೆ ಸತ್ತು ಹೋಗಿದೆ. ಅದರ ಮಧ್ಯೆಯೂ ಯುವ ತಲೆಮಾರು ಸಾಧನೆಯ ದಿಕ್ಕಿನಲ್ಲಿ ಮುಖ ಮಾಡಿಲ್ವೇ, ಸಾಧಿಸ್ತಾ ಇಲ್ವೇ ಅನ್ನುವಂಥ ಪ್ರಶ್ನೆ ಬೇಡ. ಇವತ್ತು ಯುವ ತಲೆಮಾರಿನ 24, 25, 26 ವರ್ಷದ ಈಗ ಒಂದು 2-3 ದಿನದಲ್ಲಿ ಅತ್ಯಂತ ಸ್ವಶ್ರಮ, ನಿರ್ದಿಷ್ಟ ಗುರಿ, ಹಠ, ಸಾಧನೆ ಮಾಡಲೇಬೇಕು ಅನ್ನುವಂಥ ನೆಲೆಯಲ್ಲಿ ನ್ಯಾಯಾಂಗ ಪರೀಕ್ಷೆಯನ್ನು ಬರೆದು ಸಣ್ಣ ವಯಸ್ಸಿನಲ್ಲೇ ಇವತ್ತು ನ್ಯಾಯಾಧೀಶರಾದಂಥವರು ಬಹಳಷ್ಟು ಜನ ಇದ್ದಾರೆ. ಚಪ್ಪಲಿ ಹೊಲಿದು ತನ್ನ ಸಹೋದರಿಯನ್ನ ಆ ಹಂತಕ್ಕೆ ತಂದಂತ ಉದಾಹರಣೆ ನಮ್ಮ ಉತ್ತರ ಕನ್ನಡದಿಂದ ವರದಿಯಾಗಿದೆ. ಬಹಳಷ್ಟು ಅಂತ ಘಟನೆ ನಾನು ವಿಡಿಯೋ ಮಾಡಿದ್ದೇನೆ, ಇಲ್ಲ ಅಂತಲ್ಲ. ಆದ್ರೆ ಪ್ರಮಾಣ ಕಡಿಮೆ ಆಗ್ತಾ ಇದೆ. ಇಂಥ ಮಕ್ಕಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಇಂಥ ದುರಂತದ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಶಿಕ್ಷಕರ ಕಾಲರ್ ಪಟ್ಟಿ ಹಿಡುವ ಮಟ್ಟಕ್ಕೆ ಈ ದರಿದ್ರ ವಿದ್ಯಾರ್ಥಿಗಳು ಮುನ್ನುಗ್ತಾ ಇದ್ದಾರೆ. ಯಾವ್ಯಾವುದೋ ಗತಿಗೋತ್ರ ಇಲ್ಲದೆ ಇದ್ದಂತ ಚಟಕ್ಕೆ ನಮ್ಮ ಹುಡುಗ ಹುಡುಗಿಯರು ಬೀಳ್ತಾ ಇದ್ದಾರೆ. ಶಾಲೆ, ಕಾಲೇಜು, ಮನೆ, ಮಠ ಇವೆಲ್ಲ ಒಗ್ಗೂಡಿ ಇದರ ಬಗ್ಗೆ ಯೋಚನೆ ಮಾಡಬೇಕು. ಪಾಲಕರೋಗಿ ನಮ್ಮ ಮಕ್ಕಳು ಮಣಿಗಂಟ ಹತ್ರ 35 ಜನ ಬ್ಲೇಡಲ್ಲಿ ಕೈ ಕೊಯ್ಕೊಂಡಿದ್ದಾರೆ ಅನ್ನೋ ಕಾರಣಕ್ಕಾಗಿ ಶಿಕ್ಷಕರನ್ನ ಬೈಯುವುದಲ್ಲ. ಶಿಕ್ಷಕರದು ತಪ್ಪಿದೆ. ಶಿಕ್ಷಕರು ಏನು ಕತೆಗಾಯ್ತಾ ಇದ್ರ? ಅಬ್ಸರ್ವೇಷನ್ ಏನು ಶಾಲೆಯಲ್ಲಿ ಮಕ್ಕಳು ಏನ್ ಮಾಡ್ತಾ ಇದ್ದಾರೆ ಅಂತ ಅನ್ನೋ ಅಷ್ಟು ಪರಿಜ್ಞಾನ ಪರಿಕಲ್ಪನೆ ಇಲ್ಲ ಅಂತಾದ್ರೆ ಮತ್ತೆ ಯಾವ ಕಾರಣಕ್ಕೆ ಶಿಕ್ಷಣ ಸಂಸ್ಥೆನ ಕಟ್ತೀರಿ? ಯಾವ ಕಾರಣಕ್ಕೆ ಫೀಸ್ ತಗೊಳ್ತೀರಿ? ಏನ್ ಕತೆ? ಅದೇ ರೀತಿಯಲ್ಲಿ ಮಕ್ಕಳು ಮನೆಗೆ ಬಂದಾಗ ಹೇಗಿದ್ದಾರೆ, ಹೇಗಾಗ್ತಾರೆ, ಹೇಗೆ ಆಡ್ತಾ ಇದ್ದಾರೆ, ಅವರು ಏನು ಮಾಡ್ತಾ ಇದ್ದಾರೆ, ಯಾವಕ್ಕೆ ಆ ದರಿದ್ರ ಫೋನ್ ಕೊಡ್ತೀರಿ? ಶಾಲೆ ಹೋಗ್ಲಿಕ್ಕೆ ವಾಹನ ಇದೆ ಇವತ್ತು. ಶಾಲೆಗೆ ಫೋನ್ ಮಾಡಿದ್ರೆ ನಿಮ್ಗೆ ಹೇಳ್ತಾರೆ ಏನು ಎಂತ ಎತ್ತ ಅಂತ. ಹೋಗಿ ತಂದೆ ತಾಯಿ ಕರ್ಕೊಂಬರುವಂಥದ್ದೇ ಬಹುತೇಕ ಇದೆ. ಇಷ್ಟಾಗಿಯೂ ಮೊಬೈಲ್ ಯಾಕೆ ಕೊಡ್ತೀರಿ? ಆ ಮೊಬೈಲ್ ಯಾವ ರೀತಿ ಬಳಕೆ ಆಗ್ತಾ ಇದೆ ಅಂತ ನೋಡುವ ವ್ಯವಧಾನ ನಿಮಗೆ ಇಲ್ಲದೆ ಇದ್ರೆ, ಕೊಟ್ಟ ವಸ್ತು ಮಕ್ಕಳ ಕೈಯಲ್ಲಿ ಯಾವ ರೀತಿ ಬಳಕೆ ಆಗ್ತಾ ಇದೆ, ದುರ್ಬಳಕೆ ಆಗ್ತಾ ಇದೆಯೋ, ಏನಾಗ್ತಾ ಇದೆ, ಅನಾಹುತಕ್ಕೆ ಆಹ್ವಾನ ಕೊಡ್ತಾ ಇದ್ದಾರೋ ಏನು, ಅದನ್ನು ಯೋಚನೆ ಮಾಡುವ ವ್ಯವಧಾನ ಇಲ್ಲದೆ ಇದ್ರೆ ಯಾಕೆ ಕೊಡ್ತೀರಿ? ಕೊಡಬೇಡಿ. ಮೊಬೈಲ್ ಇಲ್ಲದೆ ಇದ್ರೆ ಏನು ಬದುಕೇ ಇಲ್ವೇ? ಅವರೇನು ಬಿಸ್ನೆಸ್ ಮ್ಯಾನ್ಗಳ? ಓದುವ ಹಂತದಲ್ಲಿದ್ದಾರೆ, ಓದಲಿ. ಮಕ್ಕಳನ್ನ ಕಾಂಪಿಟೇಟಿವ್ ಆಗಿ ಬೆಳೆಸಬೇಡಿ. ಒಬ್ಬ ಹುಡುಗನ ಹತ್ರ ಇನ್ನೊಂದಿದೆ, ಮತ್ತೊಂದು ಹುಡುಗನ ಹತ್ರ ಮತ್ತೊಂದಿದೆ. ನನ್ನ ಮಗ ಏನು ಕಡಿಮೆ, ನಾನು ಕೊಡಿಸ್ತೇನೆ. ಇದರಿಂದಲೇ ಇವತ್ತು ಆತ್ಮಹತ್ಯೆ, ಬ್ಲೇಡಲ್ಲಿ ಕೊಯ್ಕೊಳ್ಳೋದು, ಡಾರ್ಕ್ ವೆಬ್ ಅಲ್ಲಿ ಮಾಡಬಾರದು ಮಾಡೋದು, ಇಂಥ ಒಂದು ಕ್ಷುದ್ರತೆ ಆಘಾತಕಾರಿಯಾಗಿ ಆತ್ಮಘಾತುಕ ತರದಲ್ಲಿ ಇಡೀ ಸಮಾಜವನ್ನ ವ್ಯಾಪಿಸ್ತಾ ಇದೆ. ಈಗಲಾದರೂ ನಾವು ಎಚ್ಚರಗೊಳ್ಳದೇ ಇದ್ರೆ ನಮ್ಮ ಶಿಕ್ಷಣ ಇಲಾಖೆ ಜವಾಬ್ದಾರಿ ಇದೆ, ನಮ್ಮ ಮಠಮಾನ್ಯಗಳ ಜವಾಬ್ದಾರಿ ಇದೆ, ನಮ್ಮ ಧಾರ್ಮಿಕ ಬೀರುಗಳ ಜವಾಬ್ದಾರಿ ಇದೆ, ಎಲ್ಲರ ಜವಾಬ್ದಾರಿ ಇದೆ ಇಲ್ಲಿ. ಇದನ್ನ ನಾವು ಗಮನಿಸದೇ ಇದ್ರೆ ನಮ್ಮ ಭವಿಷ್ಯವನ್ನ ಕಟ್ಟುವ, ನಾಳಿನ ನಾಗರಿಕರು ಸಶಕ್ತರಾಗುವ, ಯೋಧರಾಗುವ, ಜವಾಬ್ದಾರಿಯುತ ನಾಗರಿಕರಾಗುವ ಎಲ್ಲ ನೆಲೆಯಲ್ಲೂ ನಾವು ನಮ್ಮ ಮಕ್ಕಳನ್ನ ಕೆಟ್ಟ ದುರ್ಬೀಜವಾಗಿ ಬೆಳೆಸ್ತೇವೆ. ನೆನಪಿಡಿ, ಬೇರೆಯವರಿಗೆ ಹಳಿಯುವ ಮೊದಲು ನಮ್ಮ ತಪ್ಪನ್ನ, ನಮ್ಮ ಕರ್ತವ್ಯ ಪ್ರಜ್ಞೆಯನ್ನ ನಾವು ಎಷ್ಟು ನಿರ್ವಹಿಸಿದ್ದೇವೆ ಅನ್ನೋದನ್ನ ಶಿಕ್ಷಕರು, ಮಕ್ಕಳು, ಮಕ್ಕಳ ಹೆತ್ತವರು, ಹಿರಿಯರು, ಸಮಾಜ ಎಲ್ಲವೂ ಅರ್ಥ ಮಾಡ್ಕೋಬೇಕು ಅಂತ. ಭಾರತದ ಧರ್ಮ ಪ್ರಜ್ಞೆ, ಭಾರತದ ಸನಾತನ ಪ್ರಜ್ಞೆ, ಭಾರತದ ಸಂಸ್ಕೃತಿ ಪ್ರಜ್ಞೆ ಯಾಕೆ ಬಹಳ ಮುಖ್ಯ ಅಂತಂದ್ರೆ, ನಮ್ಮದು
ಕೇವಲ ಧರ್ಮದ ಹೆಸರಿನಲ್ಲಿ ದಂಗೆ ಎಬ್ಬಿಸುವ ಧರ್ಮ ಅಲ್ಲ ಇದು. ಇದು ಬದುಕನ್ನ ಕಟ್ಟುವಂಥದ್ದು, ವ್ಯಕ್ತಿತ್ವವನ್ನ ಕಟ್ಟುವಂಥದ್ದು, ಸಾತ್ವಿಕತೆಯನ್ನ ಕಟ್ಟುವಂಥದ್ದು, ಸರ್ವೇ ಜನ ಸುಖಿನೋ ಭವಂತು, ಈ ಉದಾತ್ತತೆಯನ್ನ ಕಟ್ಟುವಂಥದ್ದು. ಆಧುನಿಕತೆಯ ಹೆಸರಿನಲ್ಲಿ, ಮೊಬೈಲ್ನ ಹೆಸರಿನಲ್ಲಿ ಇವತ್ತು ಧರ್ಮ ಪ್ರಜ್ಞೆಯೂ ಇಲ್ಲ, ಸಂಸ್ಕೃತಿ ಪ್ರಜ್ಞೆಯೂ ಇಲ್ಲ. ರಾಮ ಕೃಷ್ಣ ಯಾರೂ ಬೇಕಾಗಿಲ್ಲ ನಮಗೆ ನಾವೇ ಸ್ವಯಂಭುಗಳು. ಅದರ ಹಣೆ ಬರ ಇದಾಗ್ತಾ ಇರುವಂಥದ್ದು. ಹಾಗಾಗಿ ದಯವಿಟ್ಟು ಮಕ್ಕಳ ಬಗ್ಗೆ ಯೋಚಿಸಿ, ಚಿಂತಿಸಿ, ಗಮನ ಹರಿಸಿ. ನಾವಿಷ್ಟೆಲ್ಲ ದುಡಿಯುವುದು ಮಾಡೋದು ಯಾರಿಗಾಗಿ? ನಮ್ಮ ಸಂತತಿಗಾಗಿ ಅಂತ ಆದ್ರೆ, ಆ ಸಂತತಿಯೇ ಸಮರ್ಪಕವಾಗಿ ಸಶಕ್ತವಾಗಿ ಬೆಳೆಯುವುದಿಲ್ಲ ಅಂತ ಆದ್ರೆ, ಅಂತ ಸಂತತಿ ಇದ್ರೇನು ಇಲ್ಲದೆ ಇದ್ರೇನು? ಮತ್ತೆ ಹಾಗಾಗುವುದಕ್ಕೆ ಕಾರಣ ನಾವೇ ಅಲ್ವೇ? ಈ ರೀತಿಯ ಒಂದು ಹಿನ್ನೆಲೆಯಲ್ಲಿ ಇಂಥ ಘಟನೆಯನ್ನ ನೋಡಿ ನಾವೆಲ್ಲರೂ ಆತ್ಮಪ್ರಜ್ಞೆಯನ್ನ, ಆತ್ಮಾವಲೋಕನವನ್ನ ಮಾಡಿಕೊಳ್ಳುವ ಮೂಲಕ ಯುವ ತಲೆಮಾರು ಹಾದಿ ತಪ್ತಾ ಇದೆ ಅಂತ ಕೇವಲ ಭಜನೆ ಮಾಡೋದಲ್ಲ, ಘೋಷಣೆ ಮಾಡೋದಲ್ಲ, ಅಥವಾ ನನ್ನ ಹಾಗೆ ಮಾತಾಡೋದಷ್ಟೇ ಕೆಲಸ ಅಲ್ಲ. ಇದರ ಮುಂದಿನ ಪರಿಕ್ರಮ ಏನು, ಮುಂದೆ ಏನು ಮಾಡಬೇಕಾಗಿದೆ, ನಮ್ಮ ಕರ್ತವ್ಯ ಏನು ಅನ್ನೋದ್ರ ಬಗ್ಗೆ ನಾವು ಯೋಚನೆ ಮಾಡದೇ ಇದ್ರೆ ನಮ್ಮ ಮಕ್ಕಳ ಕೊರಳಿಗೆ ನಾವೇ ಉರುಳು ಹಾಕ್ತೇವೆ ಹೊರತು ಬೇರೆಯವರು ಹಾಕಬೇಕಾದ ಅಗತ್ಯ ಇಲ್ಲ. ನಮಸ್ತೆ.